ಡೈಲಿ ಬಸ್ಗಳು ಬರುತ್ತೆ ಆದ್ರೆ ನಿಲ್ಲಿಸೋದೇ ಇಲ್ಲ. ಸ್ಟೂಡೆಂಟ್ಸ್ 5 ಕಿಲೋಮೀಟರ್ ನಡೆದು ಹೋಗ್ಬೇಕಾದಂತಹ ಪರಿಸ್ಥಿತಿ ಇದೆ. ಡೈಲಿ ಬಸ್ಗಳೇನೋ ಬರುತ್ತೆ ಆದ್ರೆ ನಿಲ್ಲಿಸಲ್ಲ. ವಿದ್ಯಾರ್ಥಿಗಳು ನಡೆದು ಹೋಗ್ಬೇಕಾದಂತಹ ಪರಿಸ್ಥಿತಿ ಇದೆ. ಸುಮಾರು 5 ಕಿಲೋಮೀಟರ್ ನಡೆದು ಹೋಗಬೇಕಿದೆ. ಹಾವೇರಿ ಜಿಲ್ಲೆಯ ಲಖಮಾಪುರದ ಹಾಸ್ಟೆಲ್ ಇದು. ಊರ ಹೊರಭಾಗದಲ್ಲಿರುವಂತಹ 3 ವಸತಿ ಶಾಲೆ. ವಸತಿ ನಿಲಯದ ಬಳಿ ಬಸ್ಗಳ ವ್ಯವಸ್ಥೆಯೇ ಇಲ್ಲ. ನೂರಾರು ಬಸ್ಗಳು ಓಡಾಡಿದ್ರು ಕೂಡ ನಿಲ್ಲಿಸೋದಿಲ್ಲ. ವಿದ್ಯಾರ್ಥಿಗಳು ಪ್ರತಿನಿತ್ಯ 5 ಕಿಲೋಮೀಟರ್ ನಡೆದು ಹೋಗ್ಬೇಕು. ಡಿಪೋ ವ್ಯವಸ್ಥಾಪಕರಿಗೆ ಮನವಿ ಮಾಡಿದ್ರು ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ, ನಿರ್ಲಕ್ಷ್ಯ ಮಾಡಿದ್ದಾರೆ. ಹಾಸ್ಟೆಲ್ ಇಂದ ಕಾಲೇಜ್ ತುಂಬಾನೇ ದೂರ ಇದೆ. ಯಾವ ಬಸ್ ಕೂಡ ಹಾಸ್ಟೆಲ್ ಬಳಿ ನಿಲ್ಲಿಸೋದಿಲ್ಲ. ಹೀಗಾಗಿ 5 ಕಿಲೋಮೀಟರ್ ನಡೆದೇ ಹೋಗಬೇಕಾದಂತಹ ಪರಿಸ್ಥಿತಿ ಇದೆ ವಿದ್ಯಾರ್ಥಿಗಳಿಗೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಮನವಿ ಮಾಡಿಕೊಳ್ತಿದ್ದಾರೆ. ಬಸ್ ಸೌಕರ್ಯ ಒದಗಿಸುವಂತೆ ವಿದ್ಯಾರ್ಥಿಗಳ ಮನವಿ ಇದು. ಹಾಸ್ಟೆಲ್ ಇಂದ ಕಾಲೇಜ್ ತುಂಬಾನೇ ದೂರ ಇದೆ. ಬಸ್ಗಳು ಬರುತ್ತೆ, ನೂರಾರು ಬಸ್ಗಳು ಕಣ್ಮುಂದೆನೆ ಓಡಾಡುತ್ತೆ, ಆದ್ರೆ ಯಾವ ಬಸ್ಸು ನಿಲ್ಲೋದಿಲ್ಲ. ಸ್ಟೂಡೆಂಟ್ಸ್ 5 ಕಿಲೋಮೀಟರ್ ದಿನವೂ ನಡೆದು ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ಹಾವೇರಿ ಜಿಲ್ಲೆಯ ಲಖಮಾಪುರದ ಹಾಸ್ಟೆಲ್ ಇದು. ಊರ ಹೊರಭಾಗದಲ್ಲಿರುವಂತಹ 3 ವಸತಿ ಶಾಲೆ. ನೂರಾರು ಬಸ್ಗಳು ಓಡಾಡಿದ್ರು ಬಸ್ಗಳನ್ನ ನಿಲ್ಲಿಸೋದಿಲ್ಲ. ಬಸ್ ವ್ಯವಸ್ಥೆ ಸರಿಯಾಗಿಲ್ಲ. ವಿದ್ಯಾರ್ಥಿಗಳು ಪ್ರತಿನಿತ್ಯ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರ್ಬೇಕು ಅಂದ್ರೆ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಬಸ್ ನಿಲ್ಸೋಕೆ ಬಸ್ ಡಿಪೋಗೆ ಹೋಗಿ ವಿದ್ಯಾರ್ಥಿಗಳು ಮನವಿಯನ್ನ ಕೊಟ್ಟಿರುವಂತದ್ದು. ನಿತ್ಯ ಈ ರಸ್ತೆಯಲ್ಲಿ ನೂರಾರು ಸರ್ಕಾರಿ ಬಸ್ಗಳು ಓಡಾಡ್ತಿದ್ರು ಕೂಡ ಯಾರೊಬ್ರು ಬಸ್ ನಿಲ್ಸೋದಿಲ್ವಲ್ಲ. ಹಾವೇರಿಯಿಂದ 5 ಕಿಲೋಮೀಟರ್ ದೂರದಲ್ಲಿ ವಸತಿ ನಿಲಯಗಳಿವೆ. ವಿದ್ಯಾರ್ಥಿಗಳಿಗೆ ಕಷ್ಟವಾಗಿದೆ. ಕಾಲೇಜ್ ಹೋಗ್ಬೇಕಂದ್ರೆ 2 ರೋಡ್ 3 ರೋಡ್ ತಪ್ಪಿಸ್ತೀವಿ. ಅದಕ್ಕೆ ಬಸ್ಸಿನ ಸಮಸ್ಯೆ ಕಡೆ ಕುಂತೈತಿ. ನಮ್ಗೆ ಬಸ್ ಬೇಕು. ಎಷ್ಟು ವರ್ಷದ ಬಸ್ ಒಟ್ಟ ತರಬಂಗಿಲ್ಲ ನಿಮ್ಗೆ ಇಲ್ಲಿ? ಬಸ್ ತರ್ಬಸಲ್ರಿ, ಇಲ್ಲಿ ಯಾವ ಬಸ್ ತರ್ಬಸಲ್ಲ. ನಾವು ಹೋಗ್ಬೇಕು. ಅಲ್ಲಿ ಪೀರಿಯಡ್ ಕಾಲೇಜ್ನಾಗ ತಪ್ಪಿಸ್ತಾರೆ. ಪ್ರಿನ್ಸಿಪಲ್ ಬೈತಾರೆ ನಮ್ಗೆ. ಅಲ್ಲಿ ಬರ್ಬೇಕಂದ್ರೆ ಲೇಟ್ ಆಗೈತೆ. ಲಖಮಾಪುರದಿಂದ ಬಸ್ ತರ್ಬಿಸ್ಬೇಕಂದ್ರೆ ತರ್ಸಲ್ಲ. ಮತ್ತೆ ಇಲ್ಲಿ ಆರ್ಟಿಫಿಷಿಯಲ್ ಹೋಗ್ಬೇಕಂದ್ರೆ ಬಸ್ ತರ್ಸಲ್ಲ. ಭಾಳ ತೊಂದ್ರೆ ಆಗ್ತದೆ. ಈ ಬಸ್ಸಿನ ಬಗ್ಗೆ ಏನಾರ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ರನ? ಅಧಿಕಾರಿಗಳು ಮನವಿ ಕೊಟ್ಟಿದ್ರೆ ಅವ್ರು ಏನ್ ಅನುಕೂಲ ಮಾಡ್ತಾರೆ. ಅದಕ್ಕೆ ಮೇಲಧಿಕಾರಿ ಹೇಳ್ತೀವಿ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಏನ್ ಹೇಳ್ತಾರಂತ ಒಟ್ಟ ಯಾವ ಬಸ್ ತರಬಂಗಿಲ್ಲ ಇಲ್ಲಿ? ಯಾವ ಬಸ್ ತರ್ಬಂಗಿಲ್ಲ. ಅದಕ್ಕೆ ಒಂದು ಬಸ್ಸಿನ ತರ್ಬಿಸಿದ್ರೆ ನಮ್ಗೆ ಅನುಕೂಲ ಆಗ್ತೈತಿ ಹಾಸ್ಟೆಲ್ರಿಗೆ. ಅಲ್ಲ, ಕಂಡಕ್ಟರ್ ನೀವು ರಿಕ್ವೆಸ್ಟ್ ಮಾಡ್ಕೊಂಡಿದ್ರನ ಏನಾರ ತರಬ್ರಿ ಅಂತೇಳಿ ಅದ್ರ ಬಗ್ಗೆ? ಹಂಗೆ ಅಲ್ಲ, ಮನವಿ ಕೊಟ್ಟಿದ್ರಿ? ಮನವಿ ಕೊಟ್ಟಿದ್ರಿ ನಾವು. ಏನ್ ಮಾಡಿದ್ರು ವಾರ್ಡನ್ ಸರ್ ಬರ್ದು ಕೊಟ್ಟಿದ್ರು ನಾವು ಮನವಿ. ಕಾಲೇಜ್ ಹೋಗ್ಬೇಕಂದ್ರೆ 2 ರೋಡ್ 3 ರೋಡ್